Okay, so very good morning to all. So you all are able to see the PPT here? Yes, please reply. Everyone Yes, able to ma'am. see the PPT? Yes, ma'am. Others? Okay, so fine then. We'll start with the class. So in the previous classes, we have started with the water resources. Okay, so water resources ಬಗ್ಗೆ start ಮಾಡಿದ್ವಿ. In that we have seen what are water resources. Okay, what are the what we have seen, just a second. How much utilization we are going to take about the water resources. Okay, so we have started with water resources. Okay, after that we have seen distribution of water resources hang distribute agide anta ಹೇಳಿ. Okay, so after that we have seen uh, its overutilization, how the water resources are overutilization ಹೆಂಗ್ ಮಾಡಕತ್ತಾರ ಅಂತ ಅದನ್ನ ನೋಡಿದ್ವಿ. So next today we are going to see with the floats. Okay, water resources, water ಒಳಗೆ ಫ್ಲೋಟ್ಸ್ ಬರ್ತದಲ್ಲ ಅದನ್ನ ನೋಡೋಣ ಅಂತ. Okay, floods have a serious environmental hazards for centuries. Okay, actually ನೀವು ನೋಡಿದ್ರಿ ಹೋದ ವರ್ಷ ನೋಡಿದ್ರಿ in the year 2020 maybe 1920 ಒಳಗೆ ನೋಡಿದ್ರಿ. Okay, how the floods are affected ಅಂತ ಹೇಳಿ ನೋಡಿರೋ ಇಲ್ಲೋ. There are many reasons. ಕರ್ನಾಟಕ ಒಳಗ, ಮಹಾರಾಷ್ಟ್ರ ಒಳಗ, there are many reasons where it has affected many peoples. Okay, ನೀವು ಏನಂತೀರಿ ಫ್ಲೋಡ್ಸ್ ಅಂದ್ರೆ ಕನ್ನಡ ಒಳಗೆ ಏನಂತಾರಲ್ಲ ಅದಕ್ಕೆ? ಪ್ರವಾಹ. ಹಾ, ಪ್ರವಾಹ. Okay, so recently ನೋಡಿರಿ year back how it has affected the peoples ಅಂತ ಹೇಳಿ ಊರೇ ಮುಣಗ್ ಹೋಗ್ಯಾವ. ಓಕೆ, ಸೊ ಆಮೇಲೆ ಏನಂತಾರೆ ಊಟಕ್ಕೆ ಸಿಕ್ಕಿಲ್ಲ ಮಂದಿಗೆ, ಅವ್ರದೆಲ್ಲ ಹೋಮ್ಸ್ಗಳು ಹೋಗ್ಯಾವ. ಓಕೆ, ಸೊ ಬಹಳಷ್ಟು ಎಫೆಕ್ಟ್ ಆಗಿದೆ ಅಂತ ಹೇಳಿ ಹೇಳ್ತೀವಿ. ಸೊ ರೀಸೆಂಟ್ಲಿ ವಿ ಹ್ಯಾವ್ ಸೀನ್. ಸೊ ಇದನ್ನ ಏನದ ಅಂತಂದ್ರೆ ನಾಟ್ ಓನ್ಲಿ ದ ಪ್ರೆಸೆಂಟ್ ಇಯರ್, ಇದೇನ್ ಬರೀ ಈ ವರ್ಷ ಆ ವರ್ಷ ಇಂಥ ಇಯರ್ನ ಆಗ್ತದೆ ಅಂತ ಹೇಳಕ್ ಬರಂಗಿಲ್ಲ. ಫ್ರಮ್ ದ ಸೆಂಚುರೀಸ್ ಇದು ಎಫೆಕ್ಟ್ ಆಗಕತ್ತದ ಅಂತ ಹೇಳ್ಬೋದು. ಓಕೆ, ಸೊ ಫ್ಲೋಡ್ಸ್ ಹ್ಯಾಸ್ ಬೀನ್ ಅ ಸೀರಿಯಸ್ ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್ ಫಾರ್ ಅ ಸೆಂಚುರೀಸ್ ಅಂದ್ರೆ ಫ್ರಮ್ ದ ಬಹಳ ವರ್ಷ ಹಿಂದ ಇದನ್ನ ಹಂಗ ಹಾಕೋತ್ ಹೊಂಟದ ಅಂತೇಳಿ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳ್ತಾನೆ ನೋಡ್ರಿ. however the havoc raised by rivers overflowing their banks has become progressively more damaging. People have deforested catchments and intensified the use of river flood plains that once acted as safety values. Okay, so ಏನಾಗತ್ತೆ ಅಂತಂದ್ರೆ ಇದು ಬಹಳಷ್ಟು ರಿವರ್ಸ್ ಏನಾಗ್ತದೆ ಓವರ್ಫ್ಲೋ ಆಗ್ತದೆ ಅಂದ್ರೆ ವಾಟರ್ ಲೆವೆಲ್ ಇರ್ತದೆ. ರಿವರ್ಸ್ ಒಳಗೆ ಏನ್ ವಾಟರ್ ಲೆವೆಲ್ ಇರ್ತದಲ್ಲ ಅದು ಹೆಚ್ಚಿಗೆ ಬರ್ತದೆ ಅಂತ ಹೇಳ್ಬೋದು. ಸೊ ಅದು ಬ್ಯಾಂಕ್ಸ್, ರಿವರ್ ಬ್ಯಾಂಕ್ಸ್ ನಾಗ ಏನಿರ್ತದೆ ಅಂದ್ರೆ ರಿವರ್ ಬ್ಯಾಂಕ್ಸ್ ಅಂತಂದ್ರೆ ಅದ್ರ ಸುತ್ತಮುತ್ತ ಏರಿಯಾ ಊರ್ ಇರ್ಬೋದು, ಏನಾದ್ರೂ ರಿಲೇಟೆಡ್ ಏನೇ ಇರ್ಬೋದು. ಸೊ ಅವನ್ನೆಲ್ಲ ಏನಾಗ್ತದೆ ಡ್ಯಾಮೇಜ್ ಆಗ್ತದೆ ಅಂತ ಹೇಳ್ತಾನೆ. ಸೊ ವಾಟರ್ ರಿಸೋರ್ಸಸ್ ಹೆಚ್ಚಿಗೆ ಆದ್ಮೇಲೆ ಅಂದ್ರೆ ರಿವರ್ಸ್ ಒಳಗೆ ವಾಟರ್ ಓವರ್ ಫ್ಲೋಯಿಂಗ್ ಆದ್ಮೇಲೆ ಅದರ ರೀಸನ್ಸ್ ಏನಿರ್ತಾವಲ್ಲ ಸುತ್ತಮುತ್ತ ಇದ್ದಿದ್ದ ರೀಸನ್ಸ್, ಇಟ್ ಮೇ ಬಿ ಬ್ಯಾಂಕ್ಸ್ ಅಂತಾನು ಹೇಳ್ಬೋದು. ಓಕೆ, ಸೊ ಅವೆಲ್ಲ ಏನಾಗ್ತದೆ ಮೋರ್ ಡ್ಯಾಮೇಜಿಂಗ್ ಆಗ್ತದೆ. ಆಮೇಲೆ ಪೀಪಲ್ಸ್ ಅಲ್ಲಿ ಏನ್ ವಾಸ ಮಾಡ್ತಾರಲ್ಲ ಸೊ ಅವರಿಗೂ ಬಹಳಷ್ಟು ಎಫೆಕ್ಟ್ ಆಗ್ತದೆ ಅಂತ ಹೇಳಕತ್ತಾನ. ಓಕೆ, ಸೊ ಫ್ಲೋಡ್ಸ್ ಅಂತಂದ್ರೆ ಏನು, ಹಿ ಇಸ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಆಸ್ ವಾಟರ್ ಫ್ಲೋ ಆದಾಗ, ರಿವರ್ ಇನ್ ವಾಟರ್ ಫ್ಲೋ ಆದಾಗ ಅಲ್ಲಿ ಏನ್ ಸುತ್ತಮುತ್ತ ಏರಿಯಾ ರಿವರ್ ಬ್ಯಾಂಕ್ಸ್ ಅಂತ ಕರಿತೀವಿ. ಓಕೆ, ಸೊ ಸುತ್ತಮುತ್ತ ಏರಿಯಾ ಇದ್ದಿದ್ದನ್ನ ಬಹಳಷ್ಟು ಎಫೆಕ್ಟ್ ಆಗ್ತದೆ. ಆಮೇಲೆ ಅಲ್ಲಿ ಪೀಪಲ್ಸ್ ಯಾರು ಇರ್ತಾರಲ್ಲ ಅವರಿಗೂ ಎಫೆಕ್ಟ್ ಆಗ್ತದೆ ಅಂತ ಹೇಳಕತ್ತಾನ. ಓಕೆ, ಸೊ ನೆಕ್ಸ್ಟ್ ಈಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ the wetlands in floodplains are nature's flood control systems into which overfilled rivers could spill, and they can act like a temporary sponge holding the water and preventing fast flowing water from damaging the surrounding area. So what he is saying that the wetlands in the floodplains. Okay, ಸೊ ಫ್ಲೋಡ್ ಪ್ಲೇನ್ಸ್ ಅಂತಂದ್ರೆ ಎಲ್ಲಿ ಪ್ರಳಯ ಆಗಿರ್ತದಲ್ಲ ಅಲ್ಲೇನ್ ವೆಟ್ ಲ್ಯಾಂಡ್ ಇರ್ತದ, ಹಸಿ ಮಣ್ಣು ಅಂತ ಕರಿತೀವಿ. ಓಕೆ, ಸೊ ವೆಟ್ ಲ್ಯಾಂಡ್ ಏನಿರ್ತದ ಅದೇನದ
nature's flood control system ante ಹೇಳ್ತಾನೆ, into which overfilled river could spill and they can act like a temporary sponge holding the water. ಅಂದ್ರೆ ಈಗ ನೋಡ್ರಿ, ಪ್ರಳಯ ಆಗಿ ಬಂದ್ ಹೋದ್ಮೇಲೆ ಅಲ್ಲೇನ್ ಕೆಸರು ಮಣ್ಣು ಅವ್ ಹಿಂಗ್ ಮೆತ್ತಗ್ ಆಗಿರ್ತದೆ ಏರಿಯಾ. ಓಕೆ, ಸೊ ಅಲ್ಲಿಂದ ಏರಿಯಾ ಏನಿರ್ತದ ವೆಟ್ ಲ್ಯಾಂಡ್ ಫುಲ್ ಹಿಂಗ್ ಸ್ಪಾಂಜಿ ಆಗಿರ್ತದೆ. ಓಕೆ, ಅದೇನಾಗ್ತದೆ ಅಲ್ಲಿ ವಾಟರ್ ಹಿಡ್ಕೊಂಡಿರ್ತದೆ. ಓಕೆ, ಸೊ ವಾಟರ್ ಹಿಡ್ಕೊಂಡಿರ್ತದೆ ಅಂಡ್ ಪ್ರಿವೆಂಟಿಂಗ್ ಫಾಸ್ಟ್ ಫ್ಲೋಯಿಂಗ್ ವಾಟರ್ ಫ್ರಮ್ ಡ್ಯಾಮೇಜಿಂಗ್ ದ ಸರೌಂಡಿಂಗ್ ಏರಿಯಾ. ಸೊ ಅಲ್ಲೇನ್ ಆ ಪ್ಲೇಸಸ್ ಇರ್ತದಲ್ಲ ಸುತ್ತಮುತ್ತ, ಅಂದ್ರೆ ವಾಟರ್ ಫ್ಲೋಡ್ ಬರೋಂತ ಜಾಗದಲ್ಲಿ ಅದೇನ್ ಸುತ್ತಮುತ್ತ ವೆಟ್ ಲ್ಯಾಂಡ್ ಆಗಿರ್ತದ, ಅದು ಏನ್ ಮಾಡ್ತದ ಅಂತಂದ್ರ ಜಾಸ್ತಿ ಡ್ಯಾಮೇಜ್ ಆಗಾಕ ಬಿಡಂಗಿಲ್ಲ ಅಂತ ಹೇಳ್ತದ. ಅಂದ್ರೆ ಅದು ಪ್ರಿವೆಂಟ್ ಮಾಡ್ತದ, ವಾಟರ್ ಕಂಟ್ರೋಲ್ ಮಾಡ್ತದ ಅಂತ ಹೇಳ್ತಾರೆ. ನೀವ್ ನೋಡ್ರಿ, ಯಾವಾಗೂ ನೋಡ್ರಿ, ನೀವು ಜಸ್ಟ್ ಫ್ಲೋಡ್ ಇರ್ಲಾರ್ದಾಗುನು ಒಂದ್ ಸ್ವಲ್ಪ ರಿವರ್ ಕಡೆ ಹೋಗಿ ನೋಡ್ರಿ. ಓಕೆ, ರಿವರ್ ಸುತ್ತಮುತ್ತ ಹಿಂಗ್ ಹಸಿ ಮಣ್ಣು ಇರ್ತದ. ಓಕೆ, ಸೊ ರಿವರ್ ಸುತ್ತಮುತ್ತ ಒಂದ್ ಸ್ವಲ್ಪ ಜಾಗ ಬಿಟ್ಟ, ಸೊ ಆ ಜಾಗ ಏನ್ ಮಾಡ್ತದ ಅಂತಂದ್ರ ಅಂತದ ಮಣ್ಣು ಏನ್ ಮಾಡ್ತದ, ವೈಟ್ ಪ್ಲಾಂಟ್ ಏನ್ ಮಾಡ್ತದ ಅಂತಂದ್ರ ಫ್ಲೋಡ್ ನ ಜಾಸ್ತಿ ಡ್ಯಾಮೇಜ್ ಆಗಕ್ ಬಿಡಂಗಿಲ್ಲ, ಅದು ನೀರ್ನ ಹಿಡ್ಕೊತದ ಅಂತ ಹೇಳ್ತಾನ. ಓಕೆ, so deforestation in the Himalaya causes flood that year after year kill people, damage crops and destroy homes in the Gangas and its tributes and the Brahmaputra. So he is saying about the Himalayan region. Okay, so Himalayan region ಒಳಗೆ ಏನಾಗ್ತದೆ, ಇದು ಡಿಫಾರೆಸ್ಟ್ರೇಷನ್ ಮಾಡ್ಯಾರ. ಓಕೆ, ಸೊ ಅಲ್ಲಿ ಡಿಫಾರೆಸ್ಟ್ರೇಷನ್ ಮಾಡೋದ್ರಿಂದ in forest resources only we have seen that if we cut the ಫಾರೆಸ್ಟ್, ಓಕೆ, ನೀವು ಫಾರೆಸ್ಟ್ ನ ಕಟ್ ಮಾಡಿದ್ರಿ ಅಂತಂದ್ರೆ ಫ್ಲೋಡ್ ಬಹಳಷ್ಟು ಆಗ್ತದ ಅಂತ ಹೇಳಕ್ ನೋಡಿದ್ವಿ ನಾವು. ನೆನ್ಪದ? ಎಸ್, ರಿಮೆಂಬರ್ in the forest section we have seen that deforestation ಆಗೋದ್ರಿಂದ ಫ್ಲೋಡ್ಸ್ ಹೆಚ್ಚಿಗೆ ಆಗ್ತದೆ ಅಂತ ಹೇಳಿ ನಾವು ನೋಡಿದ್ವಿ. ಓಕೆ, ಆಮೇಲೆ ಫಾರೆಸ್ಟ್ ಇರೋದ್ರಿಂದ ನೆನ್ಪಿದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗ್ತದೆ. ಸೊ ಫಾರೆಸ್ಟ್ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ ಅದು ವಾಟರ್ ನ ಹಿಡ್ಕೋತದ ಅಂತ ಹೇಳಾಕತ್ತಾನ. ಓಕೆ, ಸೊ ಅಲ್ಲಿ ಫಾರೆಸ್ಟ್ ಒಳಗೆ ನೋಡಿದ್ವಿ, ಫಾರೆಸ್ಟ್ ರಿಸೋರ್ಸಸ್ ಒಳಗೆ ನಿಮ್ಗೆ ನೆನ್ಪಿತ್ತಂದ್ರೆ, ಇಲ್ಲಾಂದ್ರೆ ಜಸ್ಟ್ ರಿವೈಸ್ ಮಾಡ್ರಿ. ಫಾರೆಸ್ಟ್ ರಿಸೋರ್ಸಸ್ ಒಳಗೆ ಏನ್ ನೋಡಿದ್ವಿ, ಇಫ್ ವಿ ಹ್ಯಾವ್ ಫಾರೆಸ್ಟ್, ಓಕೆ, ಅದ್ರದ್ದು ಫಾರೆಸ್ಟ್ ಒಳಗೆ ಏನ್ ವೆಟ್ ಫಾರೆಸ್ಟ್ ಇಂದ ಏನ್ ಮಣ್ಣು ಇರ್ತದಲ್ಲ, ಆ ಮಣ್ಣ ವಾಟರ್ ಫ್ಲೋಡ್ ಬಂತಂದ್ರ ಅದು ಹಿಡ್ಕೋತದ ಅಂತ ನಾವ್ ಮೊನ್ನೆನೆ ನೋಡಿದ್ವಿ. ಓಕೆ, ಅಲ್ಲೇ ಫಾರೆಸ್ಟ್ ಸೆಕ್ಷನ್ ಒಳಗೆ. ಸೊ ಈಗ ನಾವು ಫಾರೆಸ್ಟ್ ನ ಡಿಫಾರೆಸ್ಟೇಷನ್ ಮಾಡಾಕತ್ತೀವಿ. ಓಕೆ, ಸೊ ಫಾರೆಸ್ಟ್ ನ ಕಡಕ್ ಹಾಕೋದ್ರಿಂದ ಏನಾಗತ್ತದ, ಹಿಮಾಲಯ ಒಳಗ ಇಯರ್ಲಿ ಮೆನಿ ಪೀಪಲ್ಸ್ ಹ್ಯಾವ್ ಕಿಲ್ಡ್ ಅಂತ ಹೇಳಾಕತ್ತಾನ. ಓಕೆ, ಸೊ ಫ್ಲೋಡ್ಸ್ ಬಂದಿದ್ ಸಲಾಗ ಅಲ್ಲಿ ಹಿಡ್ಕೋಕಿಲ್ಲ. ಫಾರೆಸ್ಟ್ ಇತ್ತಂತಂದ್ರ ಅದು ಅಲ್ಲಿ ನೀರ್ನ ತಡಿ ಹಿಡಿತದ. ಓಕೆ, ಬಟ್ ಏನದ ಫಾರೆಸ್ಟ್ ನ ಕಡದ್ ಹಾಕಾಕತ್ತಾರ. ಸೊ ಇಯರ್ಲಿ ಏನದ ಮೆನಿ ಪೀಪಲ್ಸ್ ಕಿಲ್ ಆಗತ್ತಾರ, ಕ್ರಾಪ್ಸ್ ಗಳು ಡೆಸ್ಟ್ರಾಯ್ ಆಗತ್ತದ, ಹೋಮ್ಸ್ ಗಳು ಹೋಗಾಕತ್ತಾವ. ಸೊ ಹೆಂಗ ಒಬ್ವಿಯಸ್ಲಿ ಅದು ಬಂತು ಅಂತಂದ್ರ, ಪ್ರಳಯ ಬಂತಂದ್ರ ಅದು ಎಲ್ಲಾ ರೀಸನ್ಸ್ ಏನಿರ್ತದ ಹೋಗೇ ಹೋಗ್ತದ. ಓಕೆ, ಸೊ ಹಂಗ ಏನಾಗತ್ತದ, ಡಿಫಾರೆಸ್ಟ್ರೇಷನ್ ಇಸ್ ಆಲ್ಸೋ ಕಾಸ್ ಫಾರ್ ಫ್ಲೋಡ್ ಅಂತ ಹೇಳತ್ತಾನ ನಾವ್. ಯಾಕಂದ್ರ ನೀವ್ ಹೆಂಗ್ ಫ್ಲೋಡ್ ಫಾರೆಸ್ಟ್ ನ ಕಡದ್ ಹಾಕಾಗತ್ತೀರಿ, ಹಂಗ ಫ್ಲೋಡ್ಸ್ ನ ಹೆಚ್ಚಿಗೆ ಆಗ್ತವ ಅಂತ ಹೇಳತ್ತಾನ. ಅಂದ್ರೆ ಈ ಸೇಯಿಂಗ್ ದಟ್ ಇಂಡೈರೆಕ್ಟ್ಲಿ ಈಸ್ ಎಕ್ಸ್ಪ್ಲೇನಿಂಗ್ ದಟ್ deforestation is the cause for the floods ಅಂತ ಹೇಳತ್ತಾನ. ಓಕೆ, so next is rivers change their course during floods and tons of valuable soil is lost to the sea. Okay, so ಇಲ್ಲಿ ನೋಡ್ರಿ, ಅದೇ ಮಣ್ಣು ಏನ್ ಬರ್ತದಲ್ಲ, ನೀರಿನ ಒತ್ತಡ ನಿಂತ ಮಣ್ಣೆಲ್ಲ ಹೋಗ್ತದ ಮುಂದೆ ಹರ್ಕೋತ್. ಓಕೆ, ಸೊ ಅದು ಹರ್ಕೋತ್ ಹೋಗೋದ್ರಿಂದ ಏನಾಗ್ತದ, ಅದು ಸಾಯಿಲ್ ಆಗಿದ್ ಅಲ್ಲಿಂದ ಸಾಯಿಲ್ ಸಿ ರಿಲೇಟೆಡ್ ಏನ್ ಸಿ ಇರ್ಬೋದು, ರಿವರ್ಸ್ ಇರ್ಬೋದು, ಸೊ ಅಲ್ಲಿ ಏನ್ ಸಾಯಿಲ್ ಇರ್ತದಲ್ಲ ಅದನ್ನು ಲಾಸ್ಟ್ ಆಗತ್ತದ ಅಂತ ಹೇಳ್ತಾನೆ. ಸೊ ರಿವರ್ಸ್ ಚೇಂಜ್ ದೇರ್ ಕೋರ್ಸ್ ಡ್ಯೂರಿಂಗ್ ಫ್ಲೋಡ್ಸ್ ಅಂಡ್ ಟರ್ನ್ಸ್ ಆಫ್ ವ್ಯಾಲ್ಯೂಬಲ್ ಸಾಯಿಲ್ ಇಸ್ ಲಾಸ್ಟ್ ಟು ದ ಸಿ ಅಂತ ಹೇಳತ್ತಾನ. ಅಂದ್ರೆ ರಿವರ್ ಬಳಿ ಇದ್ದಿದ್ದ ಸಾಯಿಲ್ ಎಲ್ಲ ಎಲ್ಲಿ ಹೋಗಾಕತ್ತದ, ಸಿಗ್ ಹೋಗಾಕತ್ತದ ಅಂತ ಹೇಳ್ತಾನೆ. ಸೊ ಆ ಫ್ಲೋಡಿಗೆ ಅದು ಮಣ್ಣು ಎಲ್ಲ, ಅದು ಮಣ್ಣು ಬಹಳ ನೀವು ನೋಡ್ರಿ, ರಿವರ್ ಸುತ್ತಮುತ್ತ ಇದ್ದಿದ್ದ ಮಣ್ಣ ಬಹಳ ಉಪಯೋಗ ಇರ್ತದ. ಓಕೆ, ವೆಟ್ ಲ್ಯಾಂಡ್ ಅಂತ ಕರಿತೀವಿ, ಅದನ್ನ ಬಹಳ ಜಲ್ದಿ ಕ್ರಾಪ್ಸ್ ಬೆಳಿತಾವ. ಓಕೆ, ಸೊ ಅದು ಚಲೋ ಲ್ಯಾಂಡ್, ಅದು ಸಾಯಿಲ್ ಇರ್ತದ ಅಂತ ಹೇಳ್ತಾನ. ಆ ಸಾಯಿಲ್ ಏನಿರ್ತದಲ್ಲ ಫ್ಲೋಡಿಗೆ ಹರ್ಕೊಂಡ ಸಿ ಒಳಗ್ ಹೋಗಾಕತ್ತದ ಅದು ಅಂತ ಹೇಳ್ತಾನೆ. ಸೊ ವ್ಯಾಲ್ಯೂಯಬಲ್ ಸಾಯಿಲ್ ಏನದ ಲಾಸ್ಟ್ ಆಗಾಕತ್ತದ ಅಂತ ಹೇಳ್ತಾನೆ. ಓಕೆ, ಆಸ್ ದ ಫಾರೆಸ್ಟ್ ಅಂಡ್ ಡಿಗ್ರೇಡೆಡ್ ರೈನ್ ವಾಟರ್ ನೋ ಲಾಂಗರ್ percolates slowly into the subsoil but runs off down the mountain side bearing large amount of topsoil. Okay, if we consider mountain area, okay, so mountain area ಒಳಗೆ ಏನದ ಅಂತಂದ್ರ ನೀರ್ ಬಿದ್ದಿದ್ದ ಅದೆಲ್ಲ ಮಣ್ಣು ಬರ್ತದಲ್ಲ ಮೌಂಟೇನ್ ನಾಗ ಇದ್ದಿದ್ದೆಲ್ಲ. ಓಕೆ, ಸೊ ಅದೇ ಹೇಳತ್ತ ನೋಡ್ರಿ, ಆಸ್ ದ ಫಾರೆಸ್ಟ್ ಆರ್ ಡಿಗ್ರೇಡೆಡ್
Rainwater no longer percolates slowly into the subsoil but runs off down the mountain side. Okay, ಅಲ್ಲೇನ ಮೌಂಟೇನ್ ಆಗಿದ್ದ ಫಾರೆಸ್ಟ್ ನ ಕಡೆದ್ ನಿಂತ ಡಿಗ್ರೇಡೆಡ್ ಇಸ್ ನಥಿಂಗ್ ಬಟ್ ಕಡೆದ್ ನಿಂತ ಅಲ್ಲೇನ್ ನೀರ್ ಬರ್ತದಲ್ಲ. ಓಕೆ, ಸೊ ವಾಟರ್ ರೈನ್ ವಾಟರ್ ಏನದಲ್ಲ ಮೌಂಟೇನ್ ಸೈಡ್ ಇದ್ದಿದ್ದು ಸಾಯಿಲ್ ಎಲ್ಲಾನು ತಳಾಕ್ ತಗೊಂಡ್ ಬರ್ತದ ಅಂತ ಹೇಳ್ತಾನೆ. ಸಾಯಿಲ್ ಇರ್ಬೋದು, ಮಣ್ಣು ಇರ್ಬೋದು, ಮೌಂಟೇನ್ ಮೇಲೆ ಇದ್ದಿದ್ದೆಲ್ಲಾನು ತಳಾಕ್ ತಗೊಂಡ್ ಬರಾಕತ್ತದ. ಟಾಪ್ ಸಾಯಿಲ್ಸ್ ಅಂದ್ರೆ ತಳಾಕ್ ತಗೊಂಡ್ ಬರ್ತದ. ನೀವು ನೋಡ್ರಿ, ವೆನ್ ವಿ ಗೋ ಫಾರ್ ದ ಹಿಲ್ ಸ್ಟೇಷನ್, ಓಕೆ, ರೈನಿ ಸೀಸನ್ ಒಳಗೆ ಹಿಲ್ ಸ್ಟೇಷನ್ ಎಲ್ಲ ಬಂದ್ ಮಾಡಿಟ್ಟಿರ್ತಾರೆ. ಬಿಕಾಸ್ ದ ಥಿಂಗ್ ಇಸ್ ನೀರಿಗೆ ಅದೆಲ್ಲ ಫ್ಲೋ ನೀರ್ ಎಲ್ಲ ಹರಿದೆಲ್ಲ ಮೌಂಟೇನ್ ಇಳಿತಿರ್ತದೆ. ಓಕೆ, ಸೊ ಅದ್ರ ಸಲಾಗಿ ಏನಾಗ್ತದೆ, ಫ್ಲೋಡ್ ಬಂತು ಅಂತಂದ್ರೆ ಅದ್ರದ್ದು ಒತ್ತಡ ನಿಂತ ಎಲ್ಲಾ ಸಾಯಿಲ್ ರಿಲೇಟೆಡ್ ಟು ಸಾಯಿಲ್ ಏನಿರ್ತದ ಮೌಂಟೇನ್ ಎಲ್ಲಾನು ಟಾಪ್ ಸಾಯಿಲ್ ಇದ್ದದ್ದೆಲ್ಲ ತಳಗ್ ಬರಾಕತ್ತದ ಅಂತ ಹೇಳಕತ್ತಾರ. ಓಕೆ, ದಿಸ್ ಬ್ಲಾಕ್ಸ್ ಆರ್ spills up the rivers temporarily but eventually gives away as the pressure mounts, allowing enormous quantity of water to suddenly wash down into the plains below. So ಅದರಿಂದ ಏನಾಗ್ತದೆ, ಆ ಮಣ್ಣಿನಿಂದ ಬರೋದ್ರಿಂದ ರಿವರ್ಸ್ ಒಳಗೆಲ್ಲ ಹೋಗಿ ಕೂತ್ ಬಿಡ್ತದೆ. ಓಕೆ, ಆ ಮಣ್ಣು ಏನದಲ್ಲ ರಿವರ್ಸ್ ಒಳಗೆ ಹೋಗಿ ಕೂಡ್ತದೆ. ರಿವರ್ಸ್ ಒಳಗೆ ಹೋಗಿ ಕೂತದ್ರಿಂದ ರಿವರ್ ಒಳಗೆ ಹೆಚ್ಚಿಗೆ ಸಾಯಿಲ್ ಆಗ್ಬಿಡ್ತದೆ. ಓಕೆ, ಮಣ್ಣು ಹೆಚ್ಚಿಗೆ ಆಗ್ಬಿಡ್ತದೆ. ಅದೇನಾಗ್ತದೆ, ರಿವರ್ ಬ್ಲಾಕ್ ಮಾಡ್ದಂಗ ಆಗ್ತದೆ. ಅದು ಒಂದ್ ಸ್ವಲ್ಪ ಬ್ಲಾಕ್ ಮಾಡ್ತದೆ ರಿವರಿಗೆ. ಓಕೆ, ಸೊ ಅದು ಟಾಪ್ ಸಾಯಿಲ್ಸ್ ಎಲ್ಲ ಬರೋದ್ರಿಂದ ಅದು ಏನ್ ಸಣ್ಣದ್ ಇರಂಗಿಲ್ಲ. ಟಾಪ್ ಸಾಯಿಲ್ಸ್ ಮಣ್ಣು ಮೌಂಟೇನ್ ಇಂದ ಬರೋದು ಬಹಳ ಇರ್ತದ ಮಣ್ಣು. ಓಕೆ, ಸೊ ಅದು ಬಂದ್ ಏನಾಗ್ತದೆ ರಿವರ್ನಾಗ ಅದೆಲ್ಲ ಬ್ಲಾಕ್ ಮಾಡ್ಬಿಡ್ತದ ಅಂತ ಹೇಳ್ತಾರೆ. ದಿಸ್ ಬ್ಲಾಕ್ ಅಪ್ ಸ್ಪ್ಲಿಟ್ಸ್ ಅಪ್, ಬ್ಲಾಕ್ ಮಾಡ್ತದೆ. ಇಲ್ಲ ಅಂತಂದ್ರೆ ಇಲ್ಲ ಒಂದ್ ಕಡೆ ಫುಲ್ ಹಿಂಗ್ ರಿವರ್ ಹಿಂಗ್ ಹರಿತಿರ್ತದ ಅಂತ ತಿಳ್ಕೊರಿ. ಸೊ ಹರಿಬೇಕಾದಾಗ ಒಂದ್ ಹಿಂಗ್ ಪೆಂಟಿ ಕುಂತ ಅಂತ ತಿಳ್ಕೊರಿ. ಸಾಯಿಲ್ ಏನಾಗ್ತದೆ, ಅಲ್ಲಿ ವಾಟರ್ ಫ್ಲೋ ಆಗಂಗಿಲ್ಲ, ಅಲ್ಲಿ ಬಿಡ್ತದೆ ಮತ್ ಬೇರೆ ಜಾಗ ಕಡೆ ಹೋಗ್ಬಿಡ್ತದೆ. ಆಮೇಲೆ ಏನಾಗ್ತದೆ, ಸ್ಪ್ಲಿಟ್ ಅಪ್ ಆಗ್ಬಿಡ್ತದೆ. ವಾಟರ್ ಏನಾಗ್ತದೆ ಸಾಯಿಲಿಗೆ ಅದು ಮುಂದೆ ಹೋಗಂಗಿಲ್ಲ. ಓಕೆ, ಸೊ ಅದೇನ್ ಮಾಡ್ತದೆ, ಅಲ್ಲಿನ ಜಾಗ ಬಿಟ್ಟು ಅದು ಹರಿದ ಅದ ಜಾಗ ಬಿಟ್ಟು ಬಾಜುಕಿಂದ ಹೋಗ್ಬಿಡ್ತದೆ. ಇಲ್ಲ ಬೇರೆ ಕಡೆ ಸ್ಪ್ಲಿಟ್ ಅಪ್ ಆಗ್ಬಿಡ್ತದೆ ವಾಟರ್ ಹರಿದ. ಓಕೆ, ಹೆಂಗಾದ್ರೂ ನೀರಿನ ರಿವರ್ ವಾಟರ್ ಹರಿತೇ ಇರ್ತದೆ. ಸೊ ಅಲ್ಲಿ ಜಾಗ ಬಿಟ್ಟು ಬೇರೆ ಕಡೆ ಹರಿತದೆ. ಸೊ ಅದು ಬ್ಲಾಕ್ ಅರ ಮಾಡ್ತದೆ, ಇಲ್ಲ ಅಂತಂದ್ರೆ ಸ್ಪ್ಲಿಟ್ ಅಪ್ ಅರ ಮಾಡ್ಕೋತದ ಅಂತ ಹೇಳ್ತಾನೆ. ಸೊ ಅದು ರಿವರಿಗೆ ಟೆಂಪರರಿ ಬ್ಲಾಕ್ ಅರ ಮಾಡ್ತದಿಲ್ಲ ಅಂದ್ರೆ ಸ್ಪ್ಲಿಟ್ ಅಪ್ ಅರ ಮಾಡ್ತದ ಅಂತ ಹೇಳ್ತಾನೆ. ಬಟ್ ಇವೆಂಚುಯಲಿ ಗಿವ್ಸ್ ಅವೇ ಆಸ್ ದ ಪ್ರೆಷರ್ ಮೌಂಟ್ಸ್, ಅಲೋಯಿಂಗ್ ಎನಾರ್ಮಸ್ ಕ್ವಾಂಟಿಟಿ ಆಫ್ ವಾಟರ್ ಟು ಸಡನ್ಲಿ ವಾಶ್ ಡೌನ್ ಇನ್ ದ ಪ್ಲೇನ್ಸ್ ಬಿಲೋ. ಓಕೆ, ಸೊ ಅದೇನ ಎನಾರ್ಮಸ್ ಅಮೌಂಟ್ ಆಫ್ ವಾಟರ್ ಏನಿರ್ತದಲ್ಲ ಅದನ್ನೆಲ್ಲ ಪ್ಲೇನ್ಸ್ ಒಳಗ ಹೋಗ್ತದ ಅಂತ ಹೇಳ್ತಾನೆ. ಓಕೆ, ಸೊ the thing is, we'll go for the next slide here. There, this river swells, burst their banks, and flood water spreads to engulfs people, farm and homes. So ಅದು ಬಾಳೆ ಆಯ್ತು ಅಂತಂದ್ರೆ, ಬ್ಲಾಕ್ಸ್ ಆಯ್ತು ಅಂದ್ರೆ ಸಾಯಿಲ್ ಬಂದ್ ಬಾಳೆ ಕೂತಿತ್ತು. ಓಕೆ, ಸ್ಪ್ಲಿಟ್ ಅಪ್ ಬಾಳೆ ಆತು ಅಂತಂದ್ರೆ, ನೀರ್ ಮತ್ ತಡೆ ಹಿಡಿತು ಅಂತಂದ್ರೆ ಅಲ್ಲೇನಾಗ್ತದೆ, ರಿವರ್ ಬರ್ಸ್ಟ್ ಆಗ್ಬೋದು. ಓಕೆ, ಅಂದ್ರೆ ಅದ್ರ ಸುತ್ತಮುತ್ತ ಏರಿಯಾ ಒಳಗೆ ಬರ್ಸ್ಟ್ ಅಂದ್ರೆ ಎಲ್ಲಾ ಕಡೆ ಒಮ್ಮೆ ಈಗ ನೋಡ್ರಿ, ಯಾವ್ದೇ ಒಂದ್ ಈಗ ವಾಟರಿಗೆ ಹರಿಯೋ ವಾಟರ್ಗೆ ಮುಂದ್ ತಂದು ನೀವು ಏನಾದ್ರೂ ಇಡ್ರಿ ಅಂದ್ರೆ ಅದು ಹರಿಲಾರ್ದಂಗ ಏನಾದ್ರೂ ಕಟ್ಟಿದ್ರಿ ಅಥವಾ ಸಾಯಿಲ್ ಬಂದ್ ಕೂತು ಮೌಂಟೇನ್ ಹಚ್ಚ ಏನಾದ್ರು ಸಾಯಿಲ್ ಬಂದ್ ಕೂತು ಅಂತಂದ್ರ ಅದು ಹರಂಗಿಲ್ಲ, ಸ್ಟಾಪ್ ಆಗ್ತದೆ. ಎಲ್ಲಿ ತನ ಸ್ಟಾಪ್ ಆಗ್ತದೆ ಅಂತ ಅಂಟಿಲ್ ದ ಪ್ರೆಷರ್ ಕಮ್ಸ್. ಓಕೆ, ರಿವರ್ ಇನ್ ಪ್ರೆಷರ್ ಬರತ್ತನ ಅದು ಸ್ಟಾಪ್ ಆಗ್ತದೆ. ಓಕೆ, ಬಟ್ ಬಹಳ ವಾಟರ್ ಪ್ರೆಷರ್ ಬಂತಂದ್ರೆ ಏನಾಗ್ತದೆ, ಅದನ್ನು ಬಿಟ್ಟು ಅದಕ್ಕೂ ಅಂದ್ರೆ ಅಲ್ಲಿ ಹೋಗಾಕೂ ಜಾಗ ಇಲ್ಲ, ಅದಕ್ಕೆ ಹರಕ್ಕೂ ಜಾಗ ಇಲ್ಲ. ಸೊ ಅವಾಗ ಏನಾಗ್ತದೆ, ಅದು ಹಿಂಗ್ ಫುಲ್ ಎಲ್ಲಾ ಕಡೆ ಹೋಗ್ಬಿಡ್ತದೆ. ಸೊ ಅಲ್ಲೇನಾಗ್ತದೆ, ವಾಟರ್ ಬರ್ಸ್ಟ್ ಆಗ್ತದ ಅಂತ ಹೇಳ್ತಾನೆ. ಇಲ್ಲಾಂದ್ರೆ ರಿವರ್ಸ್ ಸ್ವೆಲ್ ಆಗ್ತದ ಅಂದ್ರೆ ಬಹಳ ಎಲ್ಲಾ ಕಡೆ ಬಾಜು ಎಲ್ಲ ಹೋಗ್ತದ. ಸೊ ಅದರಿಂದ ಏನಾಗ್ತದ, ಪೀಪಲ್ಸ್ ಫಾರ್ಮ್ ಅಂದ್ರೆ ಅಲ್ಲಿ ಬ್ಯಾಂಕ್ ಒಳಗೆ ಏನಿರ್ತಾರ ಅಂದ್ರೆ ನದಿ ದಂಡಿಗೆ ಅಂತ ಕರಿತೀವಿ. ಸೊ ನದಿ ದಂಡಿಗೆ ಯಾರು ಪೀಪಲ್ಸ್ ಇರ್ತಾರ, ಅವ್ರದ್ದು ಫಾರ್ಮ್ಸ್ ಇರ್ತದ, ಸೊ ಅವೆಲ್ಲ ಹಾಳಾಗ್ತದ ಅಂತ ಹೇಳ್ತಾನೆ. ಸೊ ಇದೆಲ್ಲ ಎದಕ್ಕಿಂತ ಆಗ್ತದೆ, ಸಾಯಿಲ್ ಏನ್ ಬರ್ತದಲ್ಲ ಫ್ಲೋಡ್ ಆಗಿದ್ರಿಂದ ಮೌಂಟೇನ್ ಏನ್ ಸಾಯಿಲ್ ಬರ್ತದ ಅದರಿಂದ ಇದು ರಿವರ್ಸ್ ಗೆ ಎಫೆಕ್ಟ್ ಆಗ್ತದ. ಆಮೇಲೆ ಪೀಪಲ್ಸ್ ಹೂ ಆರ್ ಸ್ಟೇಯಿಂಗ್ ನಿಯರ್ ದ ಬ್ಯಾಂಕ್ಸ್, ಓಕೆ, ರಿವರ್ ಬ್ಯಾಂಕ್ಸ್ ಏನಿರ್ತದಲ್ಲ ಅವ್ರಿಗೆಲ್ಲಾನು ಎಫೆಕ್ಟ್ ಆಗ್ತದ ಅಂತ ಹೇಳ್ತಾನೆ. ಸೊ ಟೋಟಲಿ ಫ್ಲೋಡ್ ನಿಂತ ಏನಂದ್ರೆ ಮೆನಿ ಪೀಪಲ್ಸ್ ಆರ್ ಕಿಲ್ಡ್, ಮೆನಿ ಹೋಮ್ಸ್ ಆರ್ ಡೆಸ್ಟ್ರಾಯ್ಡ್. ಓಕೆ, ಆಮೇಲೆ ಮತ್ತೇನ್ ಹೇಳ್ಬೋದು, ಫಾರ್ಮ್ಸ್ ಎಲ್ಲ ಹೋಗತ್ತಾವ, ಅಗ್ರಿಕಲ್ಚರ್ ಹೋಗಾಕತ್ತದ. ಸೊ ಟೋಟಲಿ ಏನ್ ಇರ್ತದಲ್ಲ ಎಲ್ಲಾನು ರಿವರ್ ಬ್ಯಾಂಕ್ ಅಷ್ಟೇ, ಅಂದ್ರೆ ಎಲ್ಲಾ ಕಡೆ ಬರಂಗಿಲ್ಲ ಫ್ಲೋಡ್. ಓಕೆ, ಆ ಒಂದ್ ರಿವರ್ ಸುತ್ತಮುತ್ತ ಏನ್ ಊರ್ ಇರ್ತದ, ಓಕೆ, ಒಂದ್ ಊರು ಎರಡು ಊರು, ಸೊ ಅಲ್ಲೆಲ್ಲ ಅಂತ ಏರಿಯಾಸ್ ಎಲ್ಲ ಎಫೆಕ್ಟ್ ಆಗ್ತದ ಅಂತ ಹೇಳ್ತಾನೆ. ಸೊ ಅಂಡರ್ಸ್ಟುಡ್ ಅಬೌಟ್ ದ ಫ್ಲೋಡ್, ಪ್ಲೀಸ್ ರಿಪ್ಲೈ ಎವ್ರಿವನ್ ಅಂಡರ್ಸ್ಟುಡ್ ಅಬೌಟ್ ದ ಫ್ಲೋಡ್. Yes, I want everyone to reply. Yes, ma'am. Right, everyone. Flood ಬಗ್ಗೆ ತಿಳಿತಾ? Yes, ma'am. Others? I want everyone to reply.
Others, fast, reply fast. Okay. Okay, so we'll go for the next topic here. The next topic is druff. Okay, so druff and okay, what is just a second here. Okay. So we'll see the next topic called as druff. In the most arid, or arid is nothing but dry area ಅಂತ ಹೇಳ್ಬೋದು. In the most arid dry area ಅಂತ ಹೇಳ್ಬೋದು. Regions of the world, the rain are very unpredictable. So arid ಅಂತಂದ್ರೆ ಡ್ರೈ ಏರಿಯಾ ಲೈಕ್ ರಾಜಸ್ಥಾನ ಇರ್ತದಲ್ಲ, ಓಕೆ, ಮರುಭೂಮಿ ಅಂತ ಕರಿತೀವಿ ನಾವು. ಓಕೆ, ಸೊ ಮರುಭೂಮಿಗೆ ಏನಂತ ಕರಿತಾನ, ಅರೆಡ್ ಅಂತ ಕರಿತಾನ. ಸೊ ಅಲ್ಲೇನತ್ತೆ ಅಂತಂದ್ರೆ ನಮ್ಗ ಮಳಿ ಕರೆಕ್ಟ್ ಆಗಿ ಆಗಂಗಿಲ್ಲ. ಓಕೆ, ಸೊ what is saying that in the arid region, actually drought is nothing but ಒಂದು ನಿಮಿಷ ಅಂತಾರೆ. Drought is also a marubhumine ante. Okay, it is showing that the meaning of drought is a plugged period, a plugged period of abnormally low rainfall leading to a shortage of water. Okay, ಎಲ್ಲ ನೀರ್ ಮಳಿ ಇರಂಗಿಲ್ಲ. ಓಕೆ, ಸೊ ಮಳಿ ಯಾವ್ದು ಇರಂಗಿಲ್ಲ. ಆಮೇಲೆ ಬರ ಭೂಮಿ ಅಂತ ಕರಿತೀವಿ, ಬರನಾಡು. ಶಶಿಕುಮಾರ್ ಸಿಂಗ್ ಬರನಾಡು ಅಥವಾ ಭೂಮಿ ಅಂತ ಕರಿತೀವಿ, ಅದಕ್ಕೆ ಡ್ರಫ್ ಅಂತ ಕರಿತಾನೆ. ಓಕೆ, ಸೊ ದ ಮೋಸ್ಟ್ arid is nothing but dry area regions of the world, the rain are very unpredictable. ಸೊ ಅಲ್ಲೇನದ rain ಜಾಸ್ತಿ ಬರಂಗಿಲ್ಲ. This leads to periods when there is a serious scarcity of water to drink, use in farms or provide for urban and industrial use. ಸೊ ಅದರಿಂದ ಏನಾಗ್ತದೆ ಅಂತಂದ್ರೆ ಎಸ್, ಅದರಿಂದ ಏನಾಗ್ತದೆ ಒಬ್ವಿಯಸ್ಲಿ ನೋಡ್ರಿ, ಅಲ್ಲಿ ಡ್ರೈ ಏರಿಯಾ ಒಳಗೆ ನೀರೇ ಇಲ್ಲ ಅಂತಂದ್ರೆ ಅವ್ರಿಗೆ ಕುಡಿಯಕ್ ನೀರ್ ಇರಂಗಿಲ್ಲ. ಓಕೆ, ವೆನ್ ವಿ ಗೋ ಫಾರ್ ರಾಜಸ್ಥಾನ್ ಇನ್ ಇಂಡಿಯಾ ಓನ್ಲಿ, ವೆನ್ ವಿ ಗೋ ಫಾರ್ ರಾಜಸ್ಥಾನ್ ಅಂಡ್ ಗುಜರಾತ್ ಏನೋ ಓಕೆ ಬೇಕು, ಬಟ್ ವೆನ್ ವಿ ಗೋ ಫಾರ್ ರಾಜಸ್ಥಾನ್ there is a lot of scarcity in the drinking of water. ಓಕೆ, ಅವ್ರಿಗೆ ಕುಡಾಕ್ ನೀರ್ ಸಿಗಾಕತ್ತಿಲ್ಲ. ಓಕೆ, ಅಲ್ಲಿ ನೀರೇ ಇಲ್ಲ ಅಂತಂದ್ರೆ ಬೆಳಿ ಎಲ್ಲಿಂದ ಬೆಳಿತೀರಿ ನೀವು, ಫಾರ್ಮ್ಸ್ ಇರಂಗಿಲ್ಲ ಅಲ್ಲಿ. ಓಕೆ, ಇಂಡಸ್ಟ್ರಿಯಲೈಸೇಷನ್ ಇರಂಗಿಲ್ಲ, ಅರ್ಬನ್ ಏರಿಯಾಸ್ ಇರಂಗಿಲ್ಲ. ಸೊ ವಾಟರ್ ಇಲ್ಲ, ನೀರ್ ಬರ್ಲಿಲ್ಲ, ಮಳಿ ಬರ್ಲಿಲ್ಲ ಅಂತಂದ್ರೆ ಏನಾಗ್ತದೆ, ವಾಟರ್ ಸ್ಕೇರ್ಸಿಟಿ ಆಗ್ತದೆ ಅಂತ ಹೇಳಕತ್ತಾನ. ಓಕೆ, ಡ್ರಫ್ ಪ್ರೋನ್ ಏರಿಯಾಸ್ ಆರ್ ದಸ್ ಫೇಸ್ಡ್ ವಿತ್ ಇರ್ರೆಗ್ಯುಲರ್ ಪೀರಿಯಡ್ ಆಫ್ ಫೆಮಿನ್. ಓಕೆ, ಸೊ ಅದರಿಂದ ಏನಾಗ್ತದೆ ಅಂತಂದ್ರೆ ಭೂಮಿ ಕರೆಕ್ಟ್ ಆಗಂಗಿಲ್ಲ. ಓಕೆ, ಬಹಳಷ್ಟ ಏನಂತಾರೆ, ನೀರೇ ಇರಂಗಿಲ್ಲ. ಹಿಂಗೇನಂತ ನೀವು ಇದು ನೋಡಿರ್ತಿಲ್ಲ, ಯಾವ್ದು ಮರುಭೂಮಿ ನೋಡಿರ್ತಿಲ್ಲ, ಅಲ್ಲಿ ಏನಿರ್ತದ ಹಿಂಗ್ ಒಣ 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 ಇರ್ತದ ಫುಲ್ ಎಲ್ಲ ಲ್ಯಾಂಡ್. ಓಕೆ, ಸೊ ಅದು ಹಂಗ ಹೇಳತ್ತಾನವ, ದ ಅಗ್ರಿಕಲ್ಚರ್ ಹ್ಯಾಸ್ ನೋ ಇನ್ಕಮ್ ಇನ್ ದೀಸ್ ಬ್ಯಾಡ್ ಇಯರ್ಸ್ ಅಂಡ್ ಆಸ್ ದೇ ಹ್ಯಾವ್ ನೋ ಸ್ಟಡಿ ಇನ್ಕಮ್ ದೇ ಹ್ಯಾವ್ ಅ ಕಾನ್ಸ್ಟೆಂಟ್ ಫಿಯರ್ಸ್ ಆಫ್ ಡ್ರಗ್ಸ್. ಓಕೆ, ಸೊ ಅಲ್ಲೇನಾಗ್ತದೆ ಅಂತಂದ್ರೆ ಅವ್ರಿಗೆ ಅಗ್ರಿಕಲ್ಚರೇ ಇರಂಗಿಲ್ಲ, ನೀರಿಲ್ಲ ಅಂದ್ರೆ ಅಗ್ರಿಕಲ್ಚರೇ ಇರಂಗಿಲ್ಲ. ಸೊ ಅಗ್ರಿಕಲ್ಚರ್ ಇರಂಗಿಲ್ಲ ಅಂತಂದ್ರೆ ಅವ್ರಿಗೆ ಏನು ಇನ್ಕಮ್ ಇರಂಗಿಲ್ಲ. ಓಕೆ, ಸೊ ಇನ್ಕಮ್ ಇಲ್ಲ ಅಂತಂದ್ರೆ ಏನಿರ್ತದೆ, ಅವರಿಗೆಲ್ಲ ಅಂಜಿಕೆ ಇರ್ತದೆ, ನಾ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ. ಓಕೆ, ಸೊ ಹೆಂಗ್ ನಡ್ಸ್ಕೊಂಡ್ ಹೋಗ್ಬೇಕು, ನಾವು ಊಟ ಹೆಂಗ್ ಮಾಡ್ಬೇಕು, ನಮ್ದು ಮನಿ ಹೆಂಗ್ ನಡಿಬೇಕು ಅಂತ. ಸೊ ಅವ್ರಿಗೆಲ್ಲ ಏನಿರ್ತದೆ ಡ್ರಫ್ಟ್ ಬಗ್ಗೆ ಅಂಜಿಕೆ ಇರ್ತದೆ ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ರಿಗೆ ಏನು ಸೋರ್ಸ್ ಆಫ್ ಇನ್ಕಮ್ ಇಲ್ಲ, ಅಲ್ಲಿ ಇಂಡಸ್ಟ್ರಿ ಮಾಡಕ್ ಬರಂಗಿಲ್ಲ, ಅಗ್ರಿಕಲ್ಚರ್ ಮಾಡಕ್ ಬರಂಗಿಲ್ಲ. ಓಕೆ, ಅರ್ಬನೈಸೇಷನ್ ಮಾಡಕ್ ಬರಂಗಿಲ್ಲ. ಸೊ ಅವ್ರು ಏನ್ ಇದ್ದಿದ್ರೊಳಗ ನಡ್ಸ್ಕೊಂಡ್ ಹೋಗ್ತಿರ್ತಾರ ಆ ಕಡೆ ಸೈಡ್ ಏರಿಯಾಸ್ ಎಲ್ಲ. ಓಕೆ, ಸೊ ಅವಾಗ ಏನಿರ್ತದೆ ಅವರಿಗೆಲ್ಲ ಅಂಜಿಕೆ ಬರ್ತದ ಅಂತ ಹೇಳ್ತಾನೆ. ಸೊ ಡ್ರಫ್ ಅಂದ್ರೆ ಅವರಿಗೆ ಅಂಜಿಕೆ ಬರ್ತದೆ. ನಮ್ಗೆ ಏನ್ ಅನ್ಸಂಗಿಲ್ಲ, ನಮಗ್ ಮಳಿ ಬರ್ತದ ಏನ್ ಅನ್ಸಂಗಿಲ್ಲ. ಇಲ್ಲೇ ನೋಡ್ರಿ, ಒಂದ್ ವರ್ಷ 2 ವರ್ಷ ಮಳಿ ಬರ್ಲಿಲ್ಲ ಅಂದ್ರೆ ನಮ್ದ ಪರಿಸ್ಥಿತಿ ನೋಡ್ರಿ ಹೆಂಗ್ ಆಗ್ತದೆ. ಓಕೆ, so India has drought prone areas development programs which are used in such areas to buffer the effects of droughts. ಅವಾಗ ಏನ್ ಅಂತ ಏರಿಯಾಸ್ ಒಳಗ ಅಂದ್ರೆ ಮರುಭೂಮಿ ಯಾವಾಗ ಆಗ್ತದೆ, ನೀರ್ ಯಾವಾಗ ಬರಂಗಿಲ್ಲ, ಮಳಿ ಯಾವಾಗ ಬರಂಗಿಲ್ಲ, ಅವಾಗ ಏನ್ ಮಾಡ್ತಾರೆ ಇಂಡಿಯಾದಾಗ
ಒಂದು ಏರಿಯಾ ಅಂತ ಏರಿಯಾಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇಟ್ಕೊಂಡಾರ. ಸೊ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಡ್ರಫ್ ಏರಿಯಾಸ್ ಏನೇನ್ ಯಾರ್ಯಾರ ರೀಸನ್ಸ್ ನಾಗ ಏನೇನ್ ಇರ್ತಾರ ಅವ್ರ ಏನ್ ಎಫೆಕ್ಟ್ ಆಗತ್ತದ ಅದನ್ನೆಲ್ಲ ನೋಡ್ಕೋತಾರ ಅಂತ ಹೇಳ್ತಾನೆ. ಓಕೆ, ವಿ ಹ್ಯಾವ್ ಸಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಫಾರ್ ದ ಡ್ರಫ್ ಪ್ರೋನ್ ಏರಿಯಾಸ್. ಓಕೆ, under these schemas people are given wage in bad areas to build roads, minor irrigation works and plantation programs. ಸೊ ಅವಾಗ ಏನಾಗ್ತದೆ ಆ ಸ್ಕೀಮ್ ಅಂತಂದ್ರೆ ಅವ್ರೇನ್ ಗೌರ್ಮೆಂಟ್ ಹಾಕೊಂಡಿರ್ತಾರೆ, ಏನಾದ್ರು ಪ್ರೋಗ್ರಾಮ್ಸ್ ಹಾಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಕ್ಕ. ಓಕೆ, ಸೊ ಅವಾಗ ಏನ್ ಮಾಡ್ತಾರಂತಂದ್ರೆ ಅವ್ರಿಗೆ ಇನ್ಕಮ್ ಬರಾಕ ಇಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಮನಿ ನಡಾಕ ಹೊಟ್ಟೆ ತುಂಬಾಕ ಏನ್ ಮಾಡ್ತಾರ ಅವರು ರೋಡ್ಸ್ ನ ಬಿಲ್ಡ್ ಮಾಡಕ್ ಸ್ಕೀಮ್ ಹಾಕ್ತಾರ. ಓಕೆ, ಆಮೇಲೆ ಇರಿಗೇಷನ್ ವರ್ಕ್ಸ್ ಎಲ್ಲ ಹಾಕ್ತಾರ, ಪ್ಲಾಂಟೇಶನ್. ಸೊ ಅಲ್ಲೇ ಅಟ್ ಲೀಸ್ಟ್ ಅವರಲ್ಲೇ ವರ್ಕ್ ಮಾಡಿ ಅವ್ರ ಜೀವನಾನ ನಡ್ಸ್ಕೋಬಹುದು ಅಂತ. ಓಕೆ, ಇಟ್ ಹ್ಯಾಸ್ ಬಿಕಮ್ ಮೇಜರ್ ಪ್ರಾಬ್ಲಮ್ ಇನ್ ಇಂಡಿಯಾ ಎಸ್ಪೆಷಲಿ ಇನ್ ದ ಏಡ್ ಅಂಡ್ ಸೆಮಿ ಏಡ್ ರೀಜನ್. ಸೊ ಅದಕ್ಕೆ ಇಂಥದ್ ಏನದ ಅಂತಂದ್ರೆ ಇಂಡಿಯಾ ಒಳಗ ಬಹಳಷ್ಟು ಪ್ರಾಬ್ಲಮ್ ಆಗತ್ತ. ನೀವು ಒಂದ್ಸತಿ ರಾಜಸ್ಥಾನಿಗೆ ವಿಸಿಟ್ ಕೊಟ್ಟು ನೋಡ್ರಿ. ಓಕೆ, ಇಫ್ ಯು ಸೀನ್ ದ ರಾಜಸ್ಥಾನ್ ಅವ್ರ ಇಫ್ ಯು ನೋಡಿಲ್ಲ ಅಂತಂದ್ರು ಇನ್ ಫ್ಯೂಚರ್ ಅಟ್ ಲೀಸ್ಟ್ ಗೋ ಅಂಡ್ ಸಿ ದ ಏರಿಯಾ ಆಫ್ ದ ರಾಜಸ್ಥಾನ್. ಓಕೆ, ಅಲ್ಲಿ ಹೆಂಗದ ಅಂತಂದ್ರೆ ಮಣ್ಣು ಐ ಹ್ಯಾವ್ ಗಾನ್ ದೇರ್. ಅಲ್ಲಿ ಹೆಂಗದ ಅಂತಂದ್ರೆ ಮಣ್ಣು ಹಿಂಗ ನಮ್ ಹಂಗಿಲ್ಲ, ಹಿಂಗ್ ಮ್ಯಾಲ ಹಾರ್ತಿರ್ತದ, ಗಾಳಿ ಬಂತಂದ್ರೆ ಹಾರ್ತಿರ್ತದ, ಅಷ್ಟು ಬಣ ಏರಿಯಾ ಅದ ಅಂತ ಹೇಳ್ಬೋದು. ಓಕೆ, ಸೊ ಅಂತಲ್ಲಿ ಏನ್ ಮಾಡ್ತೀರಿ, ಏನ್ ಜೀವನ ನಡೆಸ್ತೀರಲ್ಲ ಏನೂ ಬರಂಗಿಲ್ಲ. ಓಕೆ, ಸೊ ಅಂತದ್ ಏನದ ಅಂತಂದ್ರೆ ಇಂಡಿಯಾ ಒಳಗ ಬಹಳಷ್ಟು ಪ್ರಾಬ್ಲಮ್ ಆಗತ್ತದ ಅಂತ ಹೇಳ್ತಾನೆ. ನಾಟ್ ಓನ್ಲಿ ರಾಜಸ್ಥಾನ್, ಈವನ್ ಸ್ವಲ್ಪ ದಿನ ಫ್ರಮ್ 2 to 3 years ಬ್ಯಾಕ್ ಇಲ್ಲೂ ಕರ್ನಾಟಕ ಒಳಗ ಮಳಿ ಬರ್ಲಾರ ಸಲಾಗ ಸ್ವಲ್ಪ ರೀಸನ್ಸ್ ಗೆ ಮರುಭೂಮಿ ಅಂತ ಮಾಡಿದ್ರು. ಓಕೆ, ದೇರ್ ಆರ್ ಸಮ್ ರೀಸನ್ಸ್ ವೇರ್ ವಿ ಹ್ಯಾವ್ ನಾಟ್ ಗೋಟ್ ದ rain. ಓಕೆ, some 4 to 5 years ಬ್ಯಾಕ್ ಅನಿಸ್ತದ. ಅದೇ ಮಳೆ ಇಲ್ಲ ಸಲಾಗ ಇಂಥ ರೀಸನ್ಸಿಗೂ ಸ್ವಲ್ಪ ಮಾಡಿದ್ರು ಅಂತ ಹೇಳ್ಬೋದು. ಓಕೆ, it has an unpredictable climate conditions and occurs due to the failure of one or more monsoons. It varies in frequently in different parts of our country. ಬೇರೆ ಬೇರೆ ಕಂಟ್ರಿ ಒಳಗ ಅಂದ್ರೆ ಇದು ಯಾವಾಗ ಆಗ್ತದೆ ಅಂತಂದ್ರೆ ಫೇಲಿಯರ್ ಆಫ್ ದ ಮಾನ್ಸೂನ್ಸ್. ಮಾನ್ಸೂನ್ ಅಂತಂದ್ರೆ ರೈನ್. ಈಗ ಅದಲ್ಲ ದ ರೀಸನ್, ನಾವು ದ ರೀಸನ್ ಇಸ್ ಕಾಲ್ಡ್ ಆಸ್ ಮಾನ್ಸೂನ್ ರೀಸನ್. ಸೊ ರೈನ್ ಬರ್ಲಿಲ್ಲ ಅಂತಂದ್ರ ಕ್ಲೈಮೇಟ್ ಕರೆಕ್ಟ್ ಕಂಡೀಷನ್ ಆಗಿ ಇರ್ಲಿಲ್ಲ ಅಂತಂದ್ರ ಸೊ ಅವಾಗ ಏನಾಗ್ತದೆ ಅಂತಂದ್ರೆ ಇದು ಎಫೆಕ್ಟ್ ಆಗ್ತದ ಅಂತ ಹೇಳ್ತಾನೆ. ಸೊ ನಾಟ್ ಓನ್ಲಿ ಇನ್ ಸಮ್ ಏರಿಯಾಸ್ ಬಟ್ ಬಹಳಷ್ಟು ರೀಸನ್ಸ್ ಒಳಗೆ ಇದು ಎಫೆಕ್ಟ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, while it is not feasible to prevent the failure of monsoon, good environmental management can reduce it all effects. ಸೊ ನಾವರ ಅದನ್ನ ಪ್ರಿವೆಂಟ್ ಮಾಡಕ್ ಆಗಂಗಿಲ್ಲ. ಮಳಿ ಬರ್ಸೋದ್ ನಮ್ ಕೈಯಾಗಿಲ್ಲ, ಮಳಿ ಬರ್ಸ್ಲಾದನು ನಮ್ ಕೈಯಾಗಿಲ್ಲ. ಬಟ್ ದ ಥಿಂಗ್ ಇಸ್ ವಿ ಹ್ಯಾವ್ ಟು ಮೈಂಟೈನ್ ದ ಎನ್ವಿರಾನ್ಮೆಂಟ್ ಅಂತ ಹೇಳ್ತೇವೆ. ಓಕೆ, ಸೊ ಅಲ್ಲಿ ರಾಜಸ್ಥಾನ್ ಕಡೆ ಅದು ಏನ್ ಮಾಡಕ್ ಬರಂಗಿಲ್ಲ, ಇಟ್ಸ್ ಎನ್ವಿರಾನ್ಮೆಂಟ್ ಹಂಗೆ ಇರ್ತದೆ. ಬಟ್ ನಮ್ ಕಡೆನು ಹಂಗ ಆಗ್ಬಾರ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು, ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ನಾವ್ ಮಳಿ ಬರೋದು ಬರ್ಲಾರ್ದು ನಮ್ ಕಡೆ ಇಲ್ಲ. ಸೊ ಮಳಿ ಬರ್ಸಾಕು ನಮ್ ಕಡೆ ಆಗಂಗಿಲ್ಲ, ಮಳಿ ಬರ್ಲಾರ್ದಂಗ್ ಮಾಡಕ್ಕೂ ನಮ್ ಕಡೆ ಆಗಂಗಿಲ್ಲ. ದೋಸ್ ರೀಸನ್ಸ್ ವಿ ಕ್ಯಾಂಟ್ ಹ್ಯಾಂಡಲ್. ಅಟ್ ಲೀಸ್ಟ್ ದೋಸ್ ನಾವು ಯಾವ್ದು ಹ್ಯಾಂಡಲ್ ಮಾಡ್ಬೋದು ಅಂತವನ್ನ ನಾವು ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಇವೆಲ್ಲ ಎಫೆಕ್ಟ್ಸ್ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ದ ಸ್ಕ್ಯಾರಿಸಿಟಿ ಆಫ್ ವಾಟರ್ ಡ್ಯೂರಿಂಗ್ ಡ್ರಫ್ ಏರಿಯಾಸ್ ಎಫೆಕ್ಟ್ಸ್ ಹೋಮ್ಸ್, ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿ. ಓಕೆ, ಸೊ ಅಂತ ಮರುಭೂಮಿ ಒಳಗ ನಮ್ಗ್ ಹೋಮಿಗೆ ಎಫೆಕ್ಟ್ ಆಗ್ತದೆ ಅಂದ್ರೆ ನಮ್ಗೆ ಊಟಕ್ಕೆ ಸಿಗಂಗಿಲ್ಲ, ಅಗ್ರಿಕಲ್ಚರ್ ಮಾಡಕ್ ಬರಂಗಿಲ್ಲ. ಓಕೆ, ಸೊ ಇಂಡಸ್ಟ್ರಿಯಲೈಸೇಷನ್ ಮಾಡಕ್ ಬರಂಗಿಲ್ಲ. ಓಕೆ, this also leads to food shortage and malnutrition which affects children. Okay, ನೋಡ್ರಿ ನ್ಯೂಟ್ರಿಷನ್ಸ್ ಏನು ಸಿಗಂಗಿಲ್ಲ, ಅಂತ ಏರಿಯಾಸ್ ಒಳಗೆ ನ್ಯೂಟ್ರಿಷನ್ ಸಿಗಂಗಿಲ್ಲ, ಊಟ ಸಿಗಂಗಿಲ್ಲ, ಫುಡ್ ಸಿಗಂಗಿಲ್ಲ. ಓಕೆ, ಫ್ರೂಟ್ಸ್ ಸಿಗಂಗಿಲ್ಲ, ವೆಜಿಟೇಬಲ್ಸ್ ಸಿಗಂಗಿಲ್ಲ. ಸೊ ಅವಾಗ ಏನಾಗ್ತದೆ ಮಾಲ್ ನ್ಯೂಟ್ರಿಷನ್ ಅಂತಂದ್ರೆ ಹುಡುಗರಿಗೆ ನ್ಯೂಟ್ರಿಷನ್ ಸಿಗಂಗಿಲ್ಲ. ಸೊ ಅದರಿಂದ ಏನಾಗ್ತದೆ ಅಂತಂದ್ರೆ ಚಿಲ್ಡ್ರನ್ಸ್ಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಹೇಳ್ತಾನೆ. ಓಕೆ, ಸೊ ದ ಚಿಲ್ಡ್ರನ್ಸ್ ಆರ್ ಎಫೆಕ್ಟೆಡ್ ಇನ್ ದಿಸ್ reasons ಅಂತ ಹೇಳಿ ಹೇಳ್ಬೋದು. ಓಕೆ, several measures can be taken to minimize the serious impact of drugs. ಸೊ ಇದಕ್ಕೆಲ್ಲ ಕಮ್ಮಿ ಮಾಡಾಕ ಬಹಳಷ್ಟು ಮೆಜರ್ಮೆಂಟ್ ಮಾಡಾಕ ಅಂದ್ರೆ ಆಕ್ಷನ್ಸ್ ತಗೋಕತ್ತಾರ. however this must be done as preventive measures. so this is the monsoon feels it impact on local people's lives in reduced. okay, so monsoon feels ಇದರಿಂದ ಬಹಳಷ್ಟು ಪೀಪಲ್ಗೆ ಎಫೆಕ್ಟ್ ಆಗ್ತದೆ. in year when the monsoon is adequate, we use up to good supply of water without trying to conserve it and use the water judiciously. ಸೊ ನಾವೇನ್ ಮಾಡ್ಬೇಕು, ಬಂದಾಗ ಮಾನ್ಸೂನ್ ಬಂದಾಗ ಅಂದ್ರೆ ಮಳಿ ಬಂದಿರ್ತದಲ್ಲ ಅವಾಗ ಅದನ್ನ ನಾವು ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ಬೇಕಂತ ಹೇಳ್ತಾನೆ. ಸೊ ಬಂದಾಗ ಅಟ್ ಲೀಸ್ಟ್ ಆ ವಾಟರ್ನ ನಾವು
ಪ್ರಿವೆಂಟ್ ಮಾಡಿ ಅದನ್ನ ಜುಡಿಷಿಯರಿ ಆಗಿ ಯೂಸ್ ಮಾಡಬೇಕು ಅಂತ ಹೇಳ್ತಾನೆ. ಸೊ ಬರ್ಲಾದಾಗ ಏನಾಗ್ತದೆ ನಮ್ಗೆ ಅವಾಗ ಅವಾಗ ಯೂಸ್ ಆಗ್ತದೆ. ಓಕೆ, ಅಟ್ಲೀಸ್ಟ್ ಬಂದಾಗ ಅದನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆ, ದಸ್ ಡ್ಯೂರಿಂಗ್ ಅ ಇಯರ್ ವೆನ್ ದ ರೇನ್ ಆರ್ ಪುವರ್ ದೇರ್ ಇಸ್ ನೋ ವಾಟರ್ ಇವನ್ ಫಾರ್ ದ ಡ್ರಿಂಕಿಂಗ್ ಇನ್ ದ ಡ್ರಫ್ಟ್ ಏರಿಯಾಸ್. One factor that affects of the drought is deforestation. The main reason for drought ಅಂದ್ರೆ ಏನ್ ಹೇಳಾಕತ್ತಾನ, ಡಿಫಾರೆಸ್ಟೇಷನ್ ಅಂತ ಹೇಳ್ಬೋದು. ಸೊ ಅಲ್ಲಿ ಗಿಡಾನೇ ಇರಂಗಿಲ್ಲ. ಓಕೆ, ಸೊ ಗಿಡಾನೇ ಇರಂಗಿಲ್ಲ ಅಂತಂದ್ರೆ ಏನಾಗ್ತದೆ ಅಲ್ಲಿ ಮಳೆ ಹೆಂಗ್ ಬರ್ತದೆ? ಇಫ್ ದರ್ ಇಸ್ ನೋ ಕರೆಕ್ಟ್ ಎನ್ವಿರಾನ್ಮೆಂಟ್ ಫಾರ್ ದ ರೀಸನ್ಸ್. ಓಕೆ, ಅಂತ ರೀಸನ್ಸ್ ಒಳಗೆ ಗಿಡಾನೇ ಇಲ್ಲ ಅಂತಂದ್ರೆ ಮಳೆನೂ ಬರಂಗಿಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾನ, ಸೊ ಡಿಫಾರೆಸ್ಟೇಷನ್ ಇಸ್ ಆಲ್ಸೋ ಅ ಮೇನ್ ಕಾಸ್ ಫಾರ್ ದ ಏನಂತಾನ ಡ್ರಫಿಗ್ ಅಂತೇಳಿ ಹೇಳ್ಬೋದು. ಓಕೆ, so once the hill slopes are rendered of forest cover, the rain water rushes down the rivers and it is lost. Okay, ಸೊ ಏನ್ ಹೇಳ್ಬೋದು ಅಂತಂದ್ರೆ ಟೋಟಲಿ ಸಾಯಿಲ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಏನಾಗ್ತದೆ, ಏನ್ ಇಂಪ್ಯಾಕ್ಟ್ ಅದಲ್ಲ ಡ್ರಫ್ಸ್ ಒಳಗೆ ಏನ್ ಇಂಪ್ಯಾಕ್ಟ್ ಅದಲ್ಲ ಅದನ್ನ ನಾವು ಮಾಡ್ಬೋದು ಅಂತ ಹೇಳ್ತಾನೆ. ಅಂದ್ರೆ ಮೆಷರ್ಮೆಂಟ್ ಅಂದ್ರೆ ಕಂಟ್ರೋಲ್ ಮಾಡ್ಬೋದು, ಡ್ರಫ್ ನ ನಾವು ತಡೆ ಹಿಡಿಬಹುದು ಅಂತ ಹೇಳ್ತಾನೆ. ಓಕೆ, ಈಗ ನೋಡ್ರಿ, ದ ರೀಸನ್ಸ್ ವೇರ್ ವಿ ಆರ್ ಸ್ಟೇಯಿಂಗ್, ಇಲ್ಲಿ ಏನಾಗ್ತದೆ ನಮಗೆ ಎನ್ವಿರಾನ್ಮೆಂಟ್ ಕರೆಕ್ಟ್ ಇರ್ತದೆ. ಸೊ ಇದರಿಂದ ಏನಾಗ್ತದೆ ಅಂತಂದ್ರೆ ನಮಗ್ ಟೈಮ್ ಟು ಟೈಮ್ ಮಳೆ ಬರ್ತದೆ, ಬಿಸಿಲೆಲ್ಲ ಆಗ್ತದೆ. ಓಕೆ, ಬಟ್ ನೀವು ಎನ್ವಿರಾನ್ಮೆಂಟ್ ಇಲ್ಲಿನೂ ನೀವು ಕೆಡ್ಸಾಕತ್ರಿ ಅಂತಂದ್ರೆ, ಓಕೆ, ಏನಂತ ಫಾರೆಸ್ಟ್, ಓಕೆ, ಗಿಡಗಳೆಲ್ಲ ಹಾಳು ಮಾಡಾಕತ್ರಿ ಅಂದ್ರೆ ಏನಾಗ್ತದೆ, ವಿದಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಮ್ದು ಏನಾಗ್ತದೆ ಮರುಭೂಮಿ ಆಗ್ತದೆ. ನಮ್ಗೆ ವೇರ್ ವಿಲ್ ನಾಟ್ ಗೆಟ್ ರೈನ್ ಅಂತ ಹೇಳ್ಬೋದು. ಸೊ ರೈನ್ ಇಲ್ಲ ಅಂತಂದ್ರೆ ವಾಟರ್ ಸಿಗಂಗಿಲ್ಲ, ವಾಟರ್ ಇಲ್ಲ ಅಂತಂದ್ರೆ ಅಗೇನ್ ನಮ್ಗೆ ಕುಡಾಕ್ ನೀರ್ ಇರಂಗಿಲ್ಲ, ಅಗ್ರಿಕಲ್ಚರ್ ಮಾಡಕ್ ಬರಂಗಿಲ್ಲ, ಏನು ತಿನ್ನಕ್ ಬರಂಗಿಲ್ಲ. ಸೊ ಇಟ್ ವಿಲ್ ಅಫೆಕ್ಟ್ ದ ಪೀಪಲ್ಸ್ ಅಂಡ್ ದ ಚಿಲ್ಡ್ರನ್ಸ್ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ ಡ್ರಫ್ಟ್. ಕ್ಲಿಯರ್? ನೋಡ್ರಿ, ರೇನ್ ಹೆಚ್ಚಿಗಾದರೂ ಪ್ರಾಬ್ಲಮ್, ರೇನ್ ಆಗ್ಲಿಲ್ಲ ಅಂದ್ರೂ ಪ್ರಾಬ್ಲಮ್. ಸೊ ದಿಸ್ ಈಸ್ ಆಲ್ ದ ಕಾಸ್ ಆಫ್ ದ ಡಿಫಾರೆಸ್ಟೇಷನ್ ಅಂತ ಹೇಳ್ಬೋದು. ಓಕೆ, ನೀವು ಯಾವಾಗ ಡಿಫಾರೆಸ್ಟೇಷನ್ ಮಾಡಂಗಿಲ್ಲ, ಯಾವಾಗ ಫಾರೆಸ್ಟ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತೀರಿ, ಯಾವಾಗ ಎನ್ವಿರಾನ್ಮೆಂಟ್ ನ ಕರೆಕ್ಟ್ ಮೇಂಟೈನ್ ಮಾಡ್ತೀರಿ, ಅವಾಗ ಅಷ್ಟೇ ಅದು ಕರೆಕ್ಟ್ ಇರ್ತದ ಅಂತ ಹೇಳ್ತಾನೆ. ಸೊ ನಾವು ಕ್ಲಿಯರ್ ಅಬೌಟ್ ದ ಡ್ರಾಫ್ಟ್ ಅಂಡ್ ಫ್ಲೋಡ್. ಪ್ಲೀಸ್ ರಿಪ್ಲೈ ಎವ್ರಿವನ್ ಕ್ಲಿಯರ್ ಅಬೌಟ್ ದ ಡ್ರಾಫ್ಟ್ ಅಂಡ್ ಫ್ಲೋಡ್. Yes, ma'am. Others, everyone clear? Yes, ma'am. Okay, so fine then, we'll stop here. We'll continue in the next class. Okay, thank you all.